ಕಟಕ ರಾಶಿಯವರಿಗೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಯಗಳು ಬರುತ್ತೆ. ಏನಪ್ಪ ಅಂತಂದರೆ ಸಡನ್ನಾಗಿ ಏನೋ ಕೆಲಸ ಮಾಡ್ತಾ ಇರ್ತೀರ, ಆ ಕೆಲಸ ಮಾಡುವಾಗ ಒಂದು ಧೂಳು ಬೀಳ್ಬೋದು, ಕೆಲಸ ಮಾಡುವಂತಹ ಸಲಕರಣೆಗಳ ಒಂದು ಚೂರುಗಳು ಬೀಳ್ಬೋದು ಕಣ್ಣಿಗೆ ಅಥವಾ ಕಿವಿಗೆ, ಮೂಗಿಗೆ, ಅಂದರೆ ENT ಸಮಸ್ಯೆ ಅಂತೇಳಿ ಹೇಳ್ತೀವಿ, ಆಗುವಂತಹ ಜಾಸ್ತಿ ಇರುತ್ತೆ. ಅವುಗಳಾಗುವ ಸಾಧ್ಯತೆ ಇರುತ್ತೆ. ಇಲ್ಲ ಏನೋ ಒಂದು ವೆಪನ್ನಿಂದ ಹಚ್ಚುತ್ತಾ ಇರ್ತೀರ, ಇಲ್ಲಾಂದ್ರೆ ಹೊಡಿತಾ ಇರ್ತೀರ, ಅದು ನೀವೇ ತಗುಲಿಸ್ಕೊಳ್ಳುವಂತಹದ್ದು. ಹಾಗೆ ತುಂಬ ಜಾಗರೂಕತೆಯಿಂದ ನಿಮ್ಮ ದೇಹಕ್ಕೆ ನೀವೇ ತಗುಲಿಸ್ಕೊಳ್ಳುವಂತಹ ಸ್ಥಿತಿ ಜಾಸ್ತಿ ಇದೆ. ಅದಕ್ಕೆ ತುಂಬ ಜಾಗರೂಕತೆಯಿಂದ ಇರೋದು ತುಂಬ ಶುಭ ಫಲ. ಹಾಗಾಗಿ ಒಳ್ಳೆಯ ಪ್ರತಿಫಲನ ಪಡೆಯಬೇಕು ಅಂತಂದರೆ ನೀವು ಬಹುಮುಖ್ಯವಾಗಿ ಶನಿ ದರ್ಶನ ಮಾಡಿ ಶ್ರೇಷ್ಠವಾದಂತಹ ಅನುಕೂಲತೆಗಳು ನಿಮ್ಮದಾಗಿರುತ್ತೆ. ಇವತ್ತು ದಿಕ್ಕು ನಿಮಗೆ ಪಶ್ಚಿಮ ದಿಕ್ಕು ತುಂಬ ಶುಭದ ಫಲನ ಕೊಡುವಂತಹದ್ದಾಗಿರುತ್ತೆ, ಶ್ರೇಷ್ಠ ಫಲ ಕೊಡುತ್ತೆ. ಈ ಒಂದು ನೀವು ಏನೆಲ್ಲ ಒಳ್ಳೆಯದಾಗಬೇಕು ಅಂತ ಬಯಸ್ತಾ ಇರ್ತೀರಾ, ಆರೋಗ್ಯ ವಿಚಾರದಲ್ಲಿ ಮನಸ್ಸು ದೃಢ ಇಲ್ದಿರ ಇರ್ತಕ್ಕಂತಹದ್ದು, ಅವೆಲ್ಲ ಹೋಗಬೇಕು ಅಂತಂದರೆ ಪೂರ್ವ ದಿಶೆಯಲ್ಲಿ ಕೂಡ ನೀವು ಪ್ರವೇಶ ಮಾಡಿದ್ರೆ ಶುಭದಾಯಕವಾದಂಥ ಫಲಗಳು ಸಿಗತ್ತೆ. ಸಂಖ್ಯೆ 5 ತುಂಬ ಶ್ರೇಷ್ಠ ಫಲ ಕೊಡುತ್ತೆ. ಈ ಕಟಕ ರಾಶಿಯವರಿಗೆ ನೀಲಿ ಬಣ್ಣದ ವಸ್ತ್ರ ಇವತ್ತು ಶ್ರೇಷ್ಠ ಫಲ ಕೊಡುತ್ತೆ. ಹಾಗಾಗಿ ಕಟಕ ರಾಶಿಯವರು ಇವತ್ತು ನೀಲಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಶ್ರೇಷ್ಠವಾದಂತಹ ಪ್ರತಿಫಲವನ್ನು ಪಡಿತೀರಾ. ಇನ್ನು ಸಿಂಹರಾಶಿಯವರಿಗೆ ನೋಡೋಣ. ನೋಡಿ, ಸಿಂಹರಾಶಿಯವರಿಗೆ ನಿಮಗೆ ತುಂಬಾ ಸ್ಥಿರವಾದಂತಹ ಮನೋಧೈರ್ಯ. ನೋಡಿ, ಏನೆಲ್ಲ ಕಷ್ಟಗಳು ಬರಲಿ ನಾನು ಸಾಧಿಸ್ತೀನಿ, ಮಾಡ್ತೀನಿ ಅನ್ನುವಂತಹ ಒಂದು ಸದೃಢವಾದಂತಹ ಮನೋಸ್ಥಿತಿ ಇವತ್ತು ನಿಮ್ಮದಾಗಿರುತ್ತೆ. ಏಕೆಂತಂದರೆ ಚಂದ್ರನ ದೃಷ್ಟಿ ನಿಮ್ಮ ರಾಶಿಯ ಮೇಲಿರೋದ್ರಿಂದ ಅಂದ್ಕೊಂಡಿದ್ದು ಜಯಿಸುವಂತಹ ದಿನ ಆಗಿರುತ್ತೆ. ಏಕೆಂತಂದರೆ ರಥ ಓಡಬೇಕಂದ್ರೆ ಕುದುರೆ ಎಷ್ಟು ಫಾಸ್ಟಾಗಿ ಓಡಿದ್ರೆ ರಥ ಹಿಂದೆ ಓಡೋಕ್ಕಾಗೋದು. ಹಾಗಾಗಿ ರಥದ ವೇಗ ಕುದುರೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ, ಕುದುರೆಗಳ ಮೇಲೆ ಆಧಾರ ಪಟ್ಟಿರುತ್ತೆ. ಹಾಗಾಗಿ ಅದೇ ರೀತಿ ನಿಮ್ಮ ಮನಸ್ಸು, ನಿಮ್ಮ ಕೆಲಸ, ಕ್ರಿಯೆ, ಕರ್ಮ ಇವೆಲ್ಲವೂ ಕೂಡ ನೀವು ಎಷ್ಟು ಒಂದು ಶೀಘ್ರವಾಗಿ ಕ್ರಿಯೆಗಳನ್ನ ಮಾಡೋಕ್ಕೆ ಹೋಗ್ತೀರಾ ಇವತ್ತು, ಅವೆಲ್ಲವೂ ಕೂಡ ಸಫಲತೆ ಕೊಡುವಂತಹದ್ದಾಗತ್ತೆ. ಅದರಿಂದ ಸ್ವಲ್ಪ ಹಣಕಾಸಿನ ಸೌಲಭ್ಯ, ಶುಭಕಾರ್ಯ ಯೋಗ ಫಲ, ಕರ್ಮಯೋಗ ಫಲ ಮತ್ತು ಮನಸ್ಸು ನಿಮಗೆ ಸದೃಢವಾಗಿ ಅಂದುಕೊಂಡಿದ್ದು ಜಯಿಸುವಂತಹ ಮನಸ್ಥಿತಿ ಕೂಡ ನಿಮಗೆ ಲಭಿಸುತ್ತೆ. ಹಾಗಾಗಿ ಶುಭ ಫಲ ಇದೆ, ತೊಂದರೆ ಇಲ್ಲ. ಸ್ವಲ್ಪ ನೀವು ಕುಜಿನ ವೈಪರೀತ್ಯ ಬರುತ್ತೆ, ಹಾಗೆ ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿಯನ್ನು ನೀವು ನೆನೆಸ್ಕೊಳ್ಳೋದ್ರಿಂದ ಶುಭಫಲ ಸಿಗುತ್ತೆ. ಸಿಂಹರಾಶಿಯವರಿಗೆ ನೈಋತ್ಯ ದಿಶೆ ತುಂಬ ಶುಭ ಫಲ ಕೊಡುವಂತಹ ದಿಕ್ಕಾಗಿರುತ್ತೆ. ಈ ದಿಶೆಯಲ್ಲಿ ಏನೇ ಕೆಲಸ, ಕಾರ್ಯ, ಕ್ರಿಯೆಗಳನ್ನು ಮಾಡಿ ಶುಭವಾದಂತಹ ಫಲನ ಆ ದಿಶೆಯಲ್ಲಿ ಪಡಿತೀರಾ. ಇವತ್ತಿನ ದಿನ ಸಂಖ್ಯೆ 6 ಸಂಖ್ಯೆ ಶುಭ ಫಲ ಕೊಡುತ್ತೆ. ವರ್ಣ ಬಂದು ಕೆಂಪು ವರ್ಣ. ಹಾಗೆ ಕೆಂಪು ವರ್ಣದ ವಸ್ತ್ರಗಳನ್ನು ಧರಿಸೋದ್ರಿಂದ ಶ್ರೇಷ್ಠವಾದ ಫಲನ ಪಡೆಯೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿಯವರಿಗೆ ನೋಡೋಣ. ನೋಡಿ, ಕನ್ಯಾ ರಾಶಿಯವರಿಗೆ ಸುಖಪ್ರಾಪ್ತಿ ಯೋಗದಲ್ಲಿ ಸಮ್ಮಿಶ್ರವಾದಂತಹ ಪ್ರತಿಫಲಗಳು. ನೋಡಿ, ಸ್ವಲ್ಪ ಸ್ನೇಹಿತರು ಒಬ್ಬರು ದುಡ್ಡು ಕೊಡೋರು ಸಿಗ್ತಾರೆ, ಇನ್ನೊಬ್ರು ಕೆಲಸ ಕಾರ್ಯ ಮಾಡೋ ವಿಚಾರದಲ್ಲಿ ಬರ್ತಾರೆ, ಇನ್ನೊಬ್ಬರು ನಿಮ್ಮ ಹತ್ರ ಹರಟೆ ಹೊಡೆಯೋರು, ಮಾತು ಹೇಳುವಂಥವ್ರು ಬರ್ತಾರೆ. ಹಾಗೆ ಇವತ್ತಿನ ದಿನ ನೀವೊಂದು 3-4 ಜನ ಸ್ನೇಹಿತರನ್ನು ಭೇಟಿಯಾಗುವಂತಹ ದಿನ ಆಗಿರುತ್ತೆ. ಅದು ನಿಮ್ಮ ಜೀವನದಲ್ಲಿ ಏನೋ ಒಂದು ಸಾಧಿಸಬೇಕಪ್ಪ ಇವ್ರ ಜೊತೆ ಸೇರಿಕೊಂಡು ಅನ್ನುವಂತಹ ಒಂದು ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ದಿನ ಆಗಿರುತ್ತೆ. ಅವರೊಂದಿಗೆ ನಿಮಗೆ ಒಳ್ಳೆಯದು ಕೂಡ ಆಗುತ್ತೆ, ವೈಪರೀತ್ಯಗಳಾಗೋದಿಲ್ಲ. ಲಾಭದಾಯಕವಾದಂಥದ್ದು ಅವ್ರ ಜೊತೆ ನೀವು ಹಠ ಹಿಡಿದು ಸಾಧಿಸಿ ನಿರ್ಧಾರ ತಗೊಂಡ್ರೆ ಅಂತೂ ಲಾಭಗಳು ಪಡೆಯುವಂತಹ ಅನುಕೂಲತೆಗಳು ಲಭಿಸುತ್ತೆ. ಆ ರೀತಿ ಕನ್ಯಾ ರಾಶಿಯವರಿಗೆ ಉತ್ತಮ ಸ್ಥಿತಿಯಾದಂತಹ ಪ್ರತಿಫಲಗಳಿದೆ. ಇನ್ನು ಇವರಿಗೆ ದಿಕ್ಕು ಉತ್ತರ ದಿಶೆಯಾಗಿ ಉತ್ತರ ದಿಶೆಯಲ್ಲಿ ಪ್ರಯಾಣ ಮಾಡಿ, ಇಲ್ಲ ಆ ದಿಶೆಯಲ್ಲಿ ಯಾವುದೇ ಕೆಲಸ ಮಾಡಿ, ಕಾರ್ಯ ಮಾಡಿ, ಓಡಾಡಿ ಆ ಒಂದು ದಿಶೆಯಲ್ಲಿ ನಿಮಗೆ ಇವತ್ತಿನ ದಿನ ಯೋಗ ಫಲಗಳು ಜಾಸ್ತಿ. ಇನ್ನು ಸಂಖ್ಯೆಗಳು 2, 3 ಸಂಖ್ಯೆಗಳು ಶ್ರೇಷ್ಠವಾದಂತಹ ಅದೃಷ್ಟನ ಕೊಡುವಂತಹ ಸಂಖ್ಯೆಗಳಾಗಿರುತ್ತೆ. ಬೂದು ಬಣ್ಣದ ವಸ್ತ್ರವನ್ನು ನೀವು ಧರಿಸುವಂತಹ ಬಟ್ಟೆಗಳಾಗಿರ್ಬೋದು ಅಥವಾ ಬಳಸುವಂತಹ ಒಂದು ಬಟ್ಟೆ ಬರೆ ಆಗಿರ್ಬೋದು, ಅವುಗಳಲ್ಲಿ ಶ್ರೇಷ್ಠವಾದಂತಹ ಒಂದು ಒಳಿತು ನೋಡುವಂತಹದ್ದು ನಿಮ್ಮದಾಗಿರುತ್ತೆ. ಹಾಗೆ ತುಂಬ ಶುಭದಾಯಕವಾಗಿದೆ ಕನ್ಯಾ ರಾಶಿಯವರಿಗೆ. ಇನ್ನು ತುಲಾ ರಾಶಿಯವರಿಗೆ ಯಾವ ರೀತಿ ಇದೆ ಅಂತ ನಾವು ನೋಡೋಣ. ನೋಡಿ, ತುಲಾ ರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ತುಂಬಾ ಶುಭದಾಯಕವಾದಂಥ ಯೋಗ ಫಲಗಳು, ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬರುತ್ತೆ, ಒಳ್ಳೆಯ ಅವಕಾಶಗಳು ಬರುತ್ತೆ. ಯಾಕೆಂತಂದರೆ ಮಿಶ್ರಗ್ರಹಗಳ ಫಲ 3-4 ರೀತಿಯ ಫಲಗಳನ್ನು ಕೊಟ್ಬಿಡುವಂತಹದ್ದಿದೆ. ಹಾಗಾಗಿ
ಸೊ ಮುಖ್ಯವಾಗಿ ಏನು ಹಠ ಹಿಡಿತೀರಾ, ಏನು ಸಾಧಿಸಬೇಕು ಅಂತಿದ್ದೀರಾ ಅವೆಲ್ಲವೂ ಕೂಡ ಸ್ವಲ್ಪ ಶುಭ ಸೂಚನೆಗಳು ಕಾಣಿಸುವಂಥ ದಿನ ನಿಮ್ಮದಾಗಿದೆ. ಇನ್ನು ಯಾರೆಲ್ಲ ಗರ್ಭಿಣಿ ಸ್ತ್ರೀಯರಿದ್ದೀರಾ ಅಂತಹವ್ರಿಗೆ ಇವತ್ತಿನ ದಿನ ಒಳ್ಳೆಯ ಶುಭ ಫಲ. ಹಾಗಾಗಿ ಇವತ್ತಿನ ದಿನ ಯಾರಿಗೆ ಡೆಲಿವರಿ ಆಗುವಂತಹ ಡೇಟ್ಸ್ ಎಲ್ಲ ಕೊಟ್ಟಿರ್ತಾರೆ ಅಂತಹವರಿಗೆ ಶುಭ ಫಲದಾಯಕವಾದಂತಹ ದಿನ ಕೂಡ ಆಗಿರುತ್ತೆ, ಒಳ್ಳೆಯದಾಗಿದೆ. ಸೊ ನಿಮಗೆ ಈಶಾನ್ಯ ದಿಕ್ಕು ತುಂಬ ಶುಭ ಕೊಡುವಂತಹದ್ದು. ಹಾಗಾಗಿ ಈಶಾನ್ಯ ದಿಶೆಯಲ್ಲಿ ಪ್ರಯಾಣ ಮಾಡಿ ಆ ಕಡೆ ಏನೇ ಒಂದು ಕೆಲಸ ಕಾರ್ಯಗಳನ್ನ ನಿರ್ವಹಿಸಿ ನೀವು ಜಯಿಸ್ಕೊಂಡು ಬರುವಂತಹದ್ದು ಅನುಕೂಲಿಸುವಂಥದ್ದು ನೋಡ್ತೀರಾ. ಸಂಖ್ಯೆ 9 ಸಂಖ್ಯೆ ಶುಭಫಲ ಕೊಡುವಂತಹ ಅದೃಷ್ಟ ಸಂಖ್ಯೆ ಆಗಿದೆ. ಇನ್ನು ವಸ್ತ್ರ ತಿಳಿ ನೀಲಿ ಬಣ್ಣ, ಈ ಒಂದು ಬಣ್ಣದ ವಸ್ತ್ರದ ಒಂದು ಧಾರಣೆಯನ್ನು ಮಾಡೋದರಿಂದ, ವಸ್ತ್ರವನ್ನು ಧರಿಸುವುದರಿಂದ ನೀವು ಶ್ರೇಷ್ಠವಾದಂತಹ ಪ್ರತಿಫಲಗಳನ್ನು ಪಡೆಯುವಂಥ ಅನುಕೂಲ ನಿಮ್ಮದಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೋಡೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಮನೆ ಕಡೆ ಸ್ವಲ್ಪ ಶುಭ ಕಾರ್ಯಗಳ ಬಗ್ಗೆ ಮಾತಾಡ್ತೀರಾ, ಮತ್ತು ಏನೋ ಒಂದು ಕೆಲಸ ಕಾರ್ಯಗಳು ನಿರ್ವಹಿಸೋಣ ಅಂತ ಮಾತಾಡ್ತೀರಾ, ಮತ್ತು ಯಾವುದೋ ಒಂದು ಕರ್ಮ ರೀತಿಯೇನ ಅಂದರೆ ಕಾರ್ಯ ರೀತಿಯೇನ ಬಲ ಬರುವಂತಹ ವಿಚಾರ ನೆನೆಸ್ಕೊತೀರಾ, ದುಡ್ಡು ಕಾಸು ಬರುವಂಥ ವಿಚಾರ ಬಗ್ಗೆ ನೆನೆಸ್ಕೊತೀರಾ. ಹಾಗಾಗಿ ಉತ್ತಮವಾದಂಥ ಫಲ ಇದೆ. ಶುಭ ಕಾರ್ಯಗಳ ಬಗ್ಗೆ ಮನೋಸ್ಥಿತಿ, ಕೆಲಸ, ಕ್ರಿಯೆ, ಕರ್ಮ ಈ 3 ರೀತಿಯ ಒಂದು ಪ್ರತಿಫಲಗಳು ಒಳ್ಳೆಯ ರೀತಿ ಇದೆ. ಮತ್ತು ಭಾಗ್ಯದ ಒಂದು ಬಲ ಅಂತ ಹೇಳ್ಬೋದು. ನೀವೇನು ಹಠ ಹಿಡಿತಾ ಇದ್ದೀರಾ ಅದನ್ನು ಭಾಗ್ಯದ ರೀತಿಯಲ್ಲಿ ಪಡೆಯುವಂತಹದ್ದು, ಈ 3 ವಿಚಾರಗಳು ನಿಮಗೆ ಫಲಿಸುವಂತಹ ಸ್ಥಿತಿ ನಿಮ್ಮದಾಗತ್ತೆ. ಹಾಗಾಗಿ ಯಾವುದೇ ರೀತಿ ವೈಪರೀತ್ಯಗಳು, ತೊಂದರೆಗಳು, ಅಡ್ಡವಿಡ್ಡೂರುಗಳು ಜರುಗುವುದಿಲ್ಲ, ಫಲ ಕೊಡುತ್ತೆ. ಇನ್ನು ನಿಮಗೆ ದಿಕ್ಕು ಪೂರ್ವ ದಿಕ್ಕು. ಹಾಗೆ ಪೂರ್ವ ದಿಶೆಯಲ್ಲಿ ಓಡಾಡಿ ಏನೇ ಒಂದು ಕ್ರಿಯೆ ಕರ್ಮಗಳನ್ನ ಕೆಲಸಗಳನ್ನ ಮಾಡೋದರಿಂದ ಆ ಕಡೆ ಸಫಲತೆ ಸಿಗುವಂತಹದ್ದು ನಿಮ್ಮದಾಗತ್ತೆ. ಸಂಖ್ಯೆ 2 ಇವತ್ತು ಅದೃಷ್ಟ ಸಂಖ್ಯೆ ಆಗಿದೆ. ಇವತ್ತಿನ ದಿನದ ವರ್ಣದ ನೀವು ಬಣ್ಣ ಅಂತಂದರೆ ಹಸಿರು ಶ್ರೇಷ್ಠ ತರವಾದಂತಹ ನಿಮಗೆ ಲಕ್ಕಿ ಕಲರ್ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಬಣ್ಣದ ಒಂದು ವಸ್ತ್ರಗಳನ್ನು ಧರಿಸೋದರಿಂದ ಶ್ರೇಷ್ಠವಾದ ಫಲ ನೀವು ನೋಡ್ತೀರಾ.